ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತಿನ ವಿಡಿಯೋದಲ್ಲಿ ರಾಯರ ಲೇಖನ ಪುಸ್ತಕವನ್ನು ಯಾವ ರೀತಿ ಬರೆಯೋದಕ್ಕಿಂತ ಮುಂಚೆ ಅಂದರೆ ಬುಕ್ನ ತಂದ ಮೇಲೆ ಯಾವ ಥರ ಪೂಜೆ ಮಾಡ್ಕೋಬೇಕು, ಬುಕ್ಕು ಬರೆಯುವಾಗ ಯಾವ್ಯಾವ ನಿಯಮನ ಪಾಲಿಸ್ಬೇಕು, ಆಮೇಲೆ ಬುಕ್ನ ಎಲ್ಲಿ ಕೊಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಹೊಸದಾಗಿ ಮೊದಲನೇ ಬಾರಿ ನೋಡೋರಿಗೋಸ್ಕರ ಈ ಬುಕ್ನ ಎಲ್ಲಿಂದ ತಂದೆ ಅಂತ ನಾನು ತಿಳಿಸ್ತಾ ಇದ್ದೀನಿ, ಮತ್ತು ಯಾವ ಕಾರಣಕ್ಕೋಸ್ಕರ ಈ ಬುಕ್ನ ನಾವು ಬರೀಬಹುದು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ನಾನು ಈ ಒಂದು ಬುಕ್ನ ಕಾಮಧೇನು ಕ್ಷೇತ್ರ ಅಂತ ಪ್ರಸಿದ್ಧವಾಗಿರುವ ರಾಯರ ಸನ್ನಿಧಾನದಿಂದ ತಂದಿರೋದು. ಆ ಒಂದು ದೇವಸ್ಥಾನದ ಅಡ್ರೆಸ್ನ ನಾನು ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ. ಒಂದ್ಸಲಿ ಚೆಕ್ ಮಾಡಿ ನೋಡಿ. ನಾನು ಇದ್ರ ಬಗ್ಗೆ, ಆ ಒಂದು ದೇವಸ್ಥಾನದ ಬಗ್ಗೆ ಹಾಗೆ ಪುಸ್ತಕದ ಬಗ್ಗೆ ತುಂಬ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ, ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ. ಆ ಲಿಂಕ್ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ನೋಡಿ. ಇನ್ನು ಈ ಒಂದು ರಾಯರ ಪುಸ್ತಕವನ್ನು ಯಾಕೆ ಬರಿಬೇಕು ಅಂತಲೂ ತಿಳ್ಕೊಳ್ಳೋಣ. ನಮಗಿವಾಗ ಯಾವುದೇ ಕೆಲಸ ಆದರೂ ಅದು ಅರ್ಧಕ್ಕೆ ನಿಂತಿದ್ರೆ ಅಥವಾ ಎಷ್ಟು ಕಷ್ಟಪಡ್ತಾ ಇದ್ರೂ ಆ ಕೆಲಸ ಆಗ್ತಾನೇ ಇಲ್ಲ, ತುಂಬ ಪ್ರಯತ್ನ ಪಡ್ತಾ ಇದ್ರೂ ಆ ಕೆಲಸ ಕಾರ್ಯಗಳು ಆಗ್ತಾನೇ ಇರಲ್ಲ. ಇದಕ್ಕೋಸ್ಕರ ಎಂಥದ್ದೇ ಕಠಿಣವಾದ ಕೆಲಸ ಆದರೂ ಕೂಡ ಹೂ ಎತ್ತೋ ರೀತಿಲಿ ರಾಯರು ನಮಗೆ ಆಶೀರ್ವಾದ ಮಾಡ್ತಾರೆ. ಆ ಕೆಲಸ ನಮಗೆ ಬೇಗನೆ ಆಗುತ್ತೆ. ಇನ್ನು ತುಂಬ ಆರೋಗ್ಯ ಸಮಸ್ಯೆ ಇದ್ದರೆ, ಸಂತಾನ ಫಲಕ್ಕಾಗಿ, ಮದುವೆಗೆ, ವಿದ್ಯಾಭ್ಯಾಸಕ್ಕೆ ಇಂಥದ್ದೇ ಸಮಸ್ಯೆ ಅಂತ ಏನೂ ಇಲ್ಲ. ಎಲ್ಲ ಸಮಸ್ಯೆಗೂ ಕೂಡ ಶೀಘ್ರವಾಗಿ ಫಲ ಕೊಡುವ, ಶೀಘ್ರವಾಗಿ ಉತ್ತರ ಸಿಗುವ, ಶೀಘ್ರವಾಗಿ ಆ ಕೆಲಸ ಕಂಪ್ಲೀಟ್ ಆಗಲು ರಾಯರು ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಇದಕ್ಕೋಸ್ಕರ ಇನ್ನು ಯಾರಿಗೆಲ್ಲ ಕೆಲಸಗಳು ಅರ್ಧಕ್ಕೆ ನಿಂತಿದ್ರೆ, ಅರ್ಧ ಬರ್ಧ ಆಗ್ತಾ ಇದ್ರೆ, ಆ ಕೆಲಸ ಇನ್ನೇನು ನನ್ನ ಕೈಲಿ ಮಾಡೋದಕ್ಕೆ ಆಗೋದೇ ಇಲ್ಲಪ್ಪ, ಆ ಕೆಲಸ ಆಗೋದೇ ಇಲ್ಲ, ಸಾಕಾಗೋಗಿದೆ ಅನ್ನೋ ಅಷ್ಟು ನಿಮಗೆ ನಿಧಾನ ಆಗ್ತಾ ಇದ್ರೆ, ಈ ಒಂದು ಸನ್ನಿಧಾನಕ್ಕೆ ಬಂದು ರಾಯರ ಪುಸ್ತಕನ ತಗೊಂಡು ಬಂದು ಮನೆಯಲ್ಲಿ ಬರೆದು ನಂತರ ದೇವಸ್ಥಾನಕ್ಕೆ ಕೊಡೋದ್ರಿಂದ ಆ ರಾಯರ ಅನುಗ್ರಹದ ಆಶೀರ್ವಾದ ನಿಮಗೆ ಸಿಗುತ್ತೆ. ಇದು ಖಂಡಿತ 100% ರಿಸಲ್ಟ್. ಇದು ರಾಯರನ್ನ ನಂಬಿ ಭಕ್ತಿ ಶ್ರದ್ಧೆಯಿಂದ ಈ ಬುಕ್ಕನ್ನು ಬರೀರಿ. ನಿಮ್ಮ ಕೋರಿಕೆ ಏನೇ ಇದ್ರೂ ಕೂಡ ಶೀಘ್ರವಾಗಿ ನೆರವೇರುತ್ತೆ. ಇನ್ನು ಪುಸ್ತಕ ತಂದ ಮೇಲೆ ಮನೆಯಲ್ಲಿ ಹೇಗೆ ಪೂಜೆ ಮಾಡಿ ಯಾವ ರೀತಿ ಬರೆಯೋದು, ಯಾವ ದಿನ ಬರೆಯೋದು, ಸ್ವಲ್ಪ ಬರೆಯುವಾಗ ಒಂದಿಷ್ಟು ನಾವು ಏಕಾಗ್ರತೆ ವಹಿಸಬೇಕು. ಇದನ್ನೆಲ್ಲ ಇವಾಗ ತಿಳ್ಕೊಳ್ಳೋಣ. ನೀವು ಬುಕ್ನ ಬರೆಯೋದಕ್ಕೆ ಶುರು ಮಾಡುವ ದಿನ ಬಂದು ಗುರುವಾರ ಶುರು ಮಾಡಿ. ರಾಯರ ದಿನ ಅಂತೂ ತುಂಬಾ ಶ್ರೇಷ್ಠ ಕೂಡ. ಗುರುಗಳ ದಿನ, ರಾಯರ ದಿನ ತುಂಬಾ ಒಳ್ಳೆಯದು. ಮೊದಲು ನಾನಿಲ್ಲಿ ಮಣೆ ಇಟ್ಟಿದ್ದೀನಿ, ಮಣೆ ಮೇಲೆ ಕುಬೇರ ರಂಗೋಲಿನ ಹಾಕೊಂಡಿದ್ದೀನಿ. ನೀವು ಯಾವುದಾದ್ರೂ ಸರಿ ರಂಗೋಲಿನ ಹಾಕೋಬೋದು. ಆ ರಂಗೋಲಿಗೂ ಕೂಡ ಅರಿಶಿನ ಕುಂಕುಮನ ಇಡಬೇಕು. ನಾನಿಲ್ಲಿ ಇಟ್ಟಿರುವ ಮಣೆ ಸ್ವಲ್ಪ ಚಿಕ್ಕದು, ನೀವು ಸ್ವಲ್ಪ ದೊಡ್ಡದೇ ತೊಗೊಳ್ಳಿ, ಯಾಕೆಂದರೆ ಪುಸ್ತಕ ಪೂರ್ತಿ ಹಿಡಿಯೋ ಥರ. ಪೂಜೆಗಾಗಿ ನಾನಿಲ್ಲಿ ತುಳಸಿ ತೊಗೊಂಡಿದ್ದೀನಿ, ಯಾಕೆಂದರೆ ರಾಘವೇಂದ್ರ ಸ್ವಾಮಿಗೆ ತುಳಸಿ ಅಂದರೆ ತುಂಬಾ ಪ್ರಿಯ. ಮತ್ತು ಸೇವಂತಿಗೆ ಹೂವು, ಮತ್ತು ರೋಸು, ಮತ್ತು ಎಲೆ ಅಡಿಕೆ, ದಕ್ಷಿಣೆ, ಬಾಳೆಹಣ್ಣು, ಅರಿಶಿನ ಕುಂಕುಮ, ಕರ್ಪೂರ, ಊದ್ಗಡ್ಡಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಪೂಜೆನ ಮೊದಲನೇ ದಿನ ಮಾಡಿಕೊಂಡ್ರೆ ಸಾಕು. ಪ್ರತಿದಿನ ಹೀಗೆ ಮಾಡ್ಕೋಬೇಕಂತ ಏನೂ ಇಲ್ಲ. ಪ್ರತಿದಿನ ನೀವು ಹೇಗೆ ಮಾಮೂಲಿ ದೇವ್ರ ಪೂಜೆ ಮಾಡ್ಕೊತೀರೋ ಅದೇ ರೀತಿನೇ ಮಾಡಿಕೊಂಡು ನೀವು ಬುಕ್ಕನ್ನ ಬರ್ಕೊಂಡು ಹೋಗ್ಬೋದು. ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನನಗೆ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಿಮಗೂ ಕೂಡ ಏನೇ ಒಂದು ತುಂಬಾ ಕಷ್ಟಕರವಾದ ಕೆಲಸ ಏನಾದರೂ ಇದ್ದರೆ ಅದು ಕೂಡ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ನಾನು ಅದೇ ರೀತಿನೇ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇ ದಿನ ಇದೇ ರೀತಿನೇ ಪೂಜೆ ಮಾಡ್ಕೋಬೇಕು ಅಂತ ಏನೂ ಕಡ್ಡಾಯ ಅಂತೂ ಏನೂ ಇಲ್ಲ. ನನಗೆ ಹೇಗೆ ಅನಿಸುತ್ತೋ ಆ ರೀತಿ ನಾನು ಇಲ್ಲಿ ಪೂಜೆನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಶಕ್ತಿಗೆ ಅನುಸಾರ ನಿಮಗೆ ಹೇಗೆ ಅನಿಸುತ್ತೋ ನೀವು ಆ ರೀತಿ ಪೂಜೆನ ಮಾಡ್ಕೋಬೋದು. ಬನ್ನಿ ಇವಾಗ ಪೂಜೆಗೆ ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಅಂತ ಇವಾಗ ತಿಳ್ಕೊಳ್ಳೋಣ. ಒಂದು ಮಣೆ ಮೇಲೆ ನಾನಿಲ್ಲಿ ಕುಬೇರ ರಂಗೋಲಿನ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಅರಿಶಿನ ಕುಂಕುಮನೂ ಕೂಡ ಇಟ್ಟಿದ್ದೀನಿ. ಇವಾಗ ಈ 5 ಕಡೆನೂ ಕೂಡ ಸ್ವಲ್ಪ ಅಕ್ಷತೆನ ಹಾಕ್ಕೊತಾ ಇದ್ದೀನಿ. ಅಕ್ಷತೆನ ಇಟ್ಕೊಂಡಿದ್ದಾಗಿದ್ದಾದಮೇಲೆ ಇವಾಗ ಬಿಡಿ ಹೂನ ತೊಗೊಳ್ಳೋಣ. ಬಿಡಿ ಹೂನು ಕೂಡ ಈಗ 5 ಕಡೆನೂ ಇಟ್ಕೋಬೇಕು. ಗುರುವಾರ ದಿನ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ನೀವು ಹೊಸ್ತಿಲಿಗೂ ಕೂಡ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಬಿಟ್ಟು, ಹೂನೆಲ್ಲ ಇಟ್ಬಿಟ್ಟು, ಮತ್ತು ತುಳಸಿ ಕಟ್ಟೆಗೂ ಕೂಡ ನೀವು ಅರಿಶಿನ ಕುಂಕುಮ ಹೂನ ಇಟ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ನಂತರ ಮನೆ ಒಳಗಡೆ ಬಂದ್ಬಿಟ್ಟು ಪೂಜಾ ಸಿದ್ಧತೆನ ಮಾಡ್ಕೋಬೇಕಾಗುತ್ತೆ.
ಇದು ಚಿಕ್ಕದಾಗಿರುವ ಮಣೆ, ನೀವು ಸ್ವಲ್ಪ ದೊಡ್ಡದಾಗಿರುವ ಮಣೆನೇ ತೊಗೊಳ್ಳಿ, ಯಾಕೆಂದರೆ ಬುಕ್ಕು ಪೂರ್ತಿ ಮಣೆ ಮೇಲೆ ಇರೋ ಥರ. ಆಮೇಲೆ ಆ ರಂಗೋಲಿ ಮೇಲೆ ಒಂದು ತಾಮ್ರದ ಪ್ಲೇಟ್ನ ಇಟ್ಕೋಬೇಕು. ಅದಕ್ಕೂ ಕೂಡ ಅರಿಶಿನ ಕುಂಕುಮ ಗಂಧನ ಹಚ್ಚಿ ಇಟ್ಟಿದ್ದೀನಿ. ಇವಾಗ ಆ ತಾಮ್ರದ ತಟ್ಟೆ ಮೇಲೂ ಕೂಡ ಇವಾಗ ಸ್ವಲ್ಪ ಬಿಡಿ ಹೂಗಳನ್ನ ಹಾಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಮನಸ್ಫೂರ್ತಿಯಾಗಿ ರಾಯರಿಗೆ ಅಲಂಕಾರ ಮಾಡ್ಕೋಬೇಕು ಅಂತ ಅನಿಸುತ್ತೋ ಆ ರೀತಿ ನೀವು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಬಿಡಿ ಹೂ ಜೊತೆ ಸ್ವಲ್ಪ ತುಳಸಿನೂ ಕೂಡ ಅಲ್ಲಿ ಇಡ್ತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಅಂದರೆ ಹೂಗಳ ಮೇಲೆ ರಾಘವೇಂದ್ರ ಸ್ವಾಮಿಯ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಯ ಪುಟ್ಟ ರಾಘವೇಂದ್ರ ಸ್ವಾಮಿ ಇವರು. ರಾಯರಿಗೂ ಕೂಡ ಗಂಧ ಕುಂಕುಮ ಅರಿಶಿನ ಇಟ್ಟಿದ್ದೀನಿ. ಯಾವಾಗಲೂ ಅಷ್ಟೇ ನಾವು ಕುಂಕುಮ ಇಡುವಾಗ ಕಾಲಿನಿಂದ ಕುಂಕುಮ ಇಟ್ಕೊಂಡು ಆಮೇಲೆ ಕೈಗೆ ಆಮೇಲೆ ಹಣೆಗೆ ಇಡಬೇಕು. ಇವಾಗ ನೋಡಿ ನನ್ನ ಹತ್ತಿರ ಇರುವಂಥ ಪುಟ್ಟ ರಾಯರು, ನಮ್ಮ ಮನೆಯ ಪುಟ್ಟ ರಾಯರು. ಯಾವುದೇ ವಿಗ್ರಹ ಆಗಿರಲಿ ನಾವು ನಮ್ಮ ಮುಷ್ಟಿಯಲ್ಲಿ ಕ್ಲೋಸ್ ಆಗಬೇಕು, ಆ ಥರ ಚಿಕ್ಕ ವಿಗ್ರಹಗಳನ್ನು ಇಟ್ಕೋಬೇಕು. ನಂತರ ಗಣಪತಿನ ನಾನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ತಾಮ್ರದ ತಟ್ಟೆನಲ್ಲಿ ಇವಾಗ ಗಣಪತಿ ಮತ್ತು ರಾಘವೇಂದ್ರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ನಿಮ್ಮ ಹತ್ತಿರ ಏನಾದರೂ ವಿಗ್ರಹ ಇಲ್ಲ ಅಂದರೂ ಕೂಡ ರಾಯರ ಫೋಟೋ ಇದ್ದರೂ ಕೂಡ ಸರಿ, ಪೂಜೆನ ಮಾಡಿ. ಅಥವಾ ವಿಗ್ರಹನೂ ಇಲ್ಲ ಫೋಟೋನೂ ಇಲ್ಲ ಅಂದರೂ ಮನಸ್ಸಿನಲ್ಲಿ ರಾಯರ ಸ್ಮರಿಸ್ಕೊಂಡು ಪೂಜೆನ ಮಾಡಿ. ಈಗ ತಟ್ಟೆ ಮೇಲೆ ರಾಯರನ್ನು ಪ್ರತಿಷ್ಠಾಪನೆ ಮಾಡಿದಾದ್ಮೇಲೆ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳೋಣ. ರಾಯರಿಗೆ ತುಳಸಿ ಅಂದರೆ ತುಂಬಾ ಪ್ರಿಯ, ಅದಕ್ಕೋಸ್ಕರ ತುಳಸಿ ಕೂಡ ಇಟ್ಬಿಟ್ಟು ಅಲಂಕಾರನ ಮಾಡ್ಕೊಳ್ಳೋಣ. ಕೆಂಪು ಹೂಗಳಿಂದ ಅಲಂಕಾರನ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಹೂಗಳನ್ನು ಹಾಗೆಯೇ ಪಕ್ಕಕ್ಕೆ ಇಡ್ತಾ ಇದ್ದೀನಿ, ಯಾಕೆಂದರೆ ದೇವ್ರ ತಲೆ ಮೇಲೆ ಇಟ್ಟರೆ ಅದು ಹೂಗಳು ಬಿದ್ದೋಗುತ್ತೆ, ಅದು ನಿಲ್ಲೋದಿಲ್ಲ ಅಂತ. ಆದರೂ ಕೂಡ ಸ್ವಲ್ಪ ಕಷ್ಟಪಟ್ಟು ನಾನು ದೇವರಿಗೆ ತಲೆ ಮೇಲೆ ಹೂನ ಮುಡಿಸಿದ್ದೀನಿ. 2 ತುಪ್ಪದ ದೀಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಗಂಧ ಅರಿಶಿನ ಕುಂಕುಮನ ಇಟ್ಟು ತುಪ್ಪನ ಹಾಕಿ ಬತ್ತಿ ಹಾಕಿ ಇಟ್ಟಿದ್ದೀನಿ. 2 ಕಡೆ ತುಪ್ಪದ ದೀಪನ ಇಟ್ಟಿದ್ದೀನಿ. ನೈವೇದ್ಯಕ್ಕೆ ಎಲೆ ಅಡಿಕೆ ದಕ್ಷಿಣೆ ಕೂಡ ಇಟ್ಟಿದ್ದೀನಿ ಮತ್ತು 2 ಬಾಳೆಹಣ್ಣ ಇಡ್ತಾ ಇದ್ದೀನಿ. ದೇವಸ್ಥಾನದಿಂದ ತಂದಿರುವಂಥ ರಾಯರ ಪುಸ್ತಕವನ್ನು ಇವಾಗ ನಾನು ಬಲಗಡೆ ಇಟ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಇದೇ ರಾಯರ ಪುಸ್ತಕ. ಯಾವಾಗಲೂ ಕೂಡ 3 ಪುಸ್ತಕನ ತೊಗೊಂಡ್ಬಿಟ್ಟು ಬರೆಯೋದು. ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲಿ 3 ಪುಸ್ತಕ ಇದೆ. ಯಾವಾಗಲೂ ಕೂಡ ಅಷ್ಟೇ, ನಾನು ಪ್ರತಿ ವರ್ಷವೂ ಕೂಡ ಇದೇ ರೀತಿಯೇ 3 ಪುಸ್ತಕ ತೊಗೊಂಡ್ಬಿಟ್ಟು ಬರಿತೀನಿ. ನಾವು ಪುಸ್ತಕ ಏನಿಟ್ಟಿರ್ತೀವಿ ಆ ಪುಸ್ತಕದ ಮೇಲ್ಭಾಗದಲ್ಲೂ ಕೂಡ ನಾನು ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ. ನೋಡಿ, ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಾನು ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ. ಆಮೇಲೆ ಆ ಪುಸ್ತಕದ ಒಳಗಡೆನೂ ಕೂಡ ಸ್ವಲ್ಪ ಅಂದರೆ ಚೂರೇ ಚೂರು ಅರಿಶಿನ ಕುಂಕುಮನ ಹಾಕೊಳ್ಳೋಣ. ಅಂದರೆ ಒಂದು ಒಳ್ಳೆ ಕೆಲಸ ನಾವು ಮಾಡೋದಕ್ಕೋಸ್ಕರನೇ ಅಲ್ವಾ ನಾವು ಈ ಬುಕ್ಕನ್ನ ಬರಿತಾ ಇರೋದು. ಅದಕ್ಕೋಸ್ಕರ ಈ ಮಂಗಳ ದ್ರವ್ಯಗಳು ಅದರಲ್ಲಿ ಇದ್ದರೆ ಒಳ್ಳೆಯದು ಅಂತ ಅಷ್ಟೇ. ನಾನಿಟ್ಟಿರುವ 3 ಪುಸ್ತಕಕ್ಕೂ ಕೂಡ ಮೇಲ್ಭಾಗದಲ್ಲಿ ಅರಿಶಿನ ಕುಂಕುಮನ ಹಚ್ಕೊತಾ ಇದ್ದೀನಿ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯೇ ಬುಕ್ನ ತಂದುಬಿಟ್ಟು ಇದೇ ರೀತಿಯೇ ಪೂಜೆನ ಮಾಡಿಬಿಟ್ಟು ನಾನು ಬುಕ್ಕು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದೇ ರೀತಿ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ಪುಸ್ತಕ ಮೇಲೂ ಕೂಡ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನ ಇಟ್ಕೊಂಡ್ಬಿಟ್ಟು ಅಲಂಕಾರ ಮಾಡ್ಕೊಳ್ಳೋಣ. ಹಾಗೆ ನಾನು ಒಂದು ಸೇವಂತಿಗೆ ಹೂವು ಮತ್ತು ಸ್ವಲ್ಪ ತುಳಸಿನೂ ಕೂಡ ರಾಘವೇಂದ್ರ ಸ್ವಾಮಿಯ ಪುಸ್ತಕದ ಮೇಲೆ ಇಡ್ತಾ ಇದ್ದೀನಿ. ಗೆಜ್ಜೆ ವಸ್ತ್ರನೂ ಕೂಡ ಏರಿಸೋಣ ಇವಾಗ ದೇವರಿಗೆ. ನಾವು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕಾದ್ರೂ ಅಷ್ಟೇ, ಆದಷ್ಟು ಮೌನವಾಗಿದ್ದು ಇದೆಲ್ಲ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಏಕೆಂದರೆ ಮನಸ್ಫೂರ್ತಿಯಾಗಿ ಏಕಾಗ್ರತೆ ಇರುತ್ತೆ. ಅದಕ್ಕೋಸ್ಕರ ಪುಸ್ತಕದ ಮೇಲೂ ಕೂಡ ಸ್ವಲ್ಪ ಅಕ್ಷತೆನ ಇಡ್ತಾ ಇದ್ದೀನಿ. ದೀಪವನ್ನು ಹಚ್ಕೊಳ್ಳೋಣ. ನಾನಿಲ್ಲಿ 2 ಊದ್ಗಡ್ಡಿನ ತೊಗೊಂಡಿದ್ದೀನಿ. ಅದಕ್ಕೂ ಕೂಡ ಅರಿಶಿನ ಕುಂಕುಮ 1 ಹೂನ ಇಟ್ಕೊಂಡ್ಬಿಟ್ಟು ನೀವು ದೀಪನ ಹಚ್ಕೋಬೇಕಾಗುತ್ತೆ. ಯಾವಾಗಲೂ ಅಷ್ಟೇ, ದೀಪವನ್ನು ಹಾಗೆ ಡೈರೆಕ್ಟಾಗಿ ಬೆಂಕಿ ಪೊಟ್ಟಣದಿಂದ ಹಚ್ಕೋಬಾರ್ದು. ಈ ರೀತಿ ಊದ್ಗಡ್ಡಿಗೂ ಕೂಡ ಅರಿಶಿನ ಕುಂಕುಮ ಯಾವುದಾದ್ರೂ ಸರಿ 1 ಹೂನ ಇಟ್ಕೊಂಡ್ಬಿಟ್ಟು ಆಮೇಲೆ ನೀವು ಬೆಂಕಿ ಪೊಟ್ಟಣದಿಂದ ಮೊದಲು ಊದ್ಗಡ್ಡಿನ ಹಚ್ಕೋಬೇಕು. ಅದಾದ ನಂತರ ಊದ್ಗಡ್ಡಿಯಿಂದ ದೀಪವನ್ನು ಹಚ್ಕೋಬೇಕು. ಇದೇ ರೀತಿಯೇ ಪ್ರತಿನಿತ್ಯನೂ ಕೂಡ ಮಾಡಬೇಕು. ಯಾವಾಗಲೂ ಕೂಡ ಅಷ್ಟೇ, ಪ್ರತಿನಿತ್ಯ ಪೂಜೆನಲ್ಲೂ ಕೂಡ ಇದೇ ರೀತಿಯೇ ಸಪ್ರೇಟಾಗಿ 2 ಊದ್ಗಡ್ಡಿನ ತೊಗೊಂಡ್ಬಿಟ್ಟು ಈ ಥರ ದೇವ್ರ ಮನೆಯಲ್ಲಿ ಹಚ್ಕೊಂಡು ಮನೆ ಒಳಗಡೆ ಎಲ್ಲ ಕಡೆ ನೀವು ಬೆಳಗ್ಬಿಟ್ಟು ನೀವು ದೇವ್ರ ಮನೆಯಲ್ಲೇ ಇಡಬೇಕು. ಹಾಗೆ ಹೊಸ್ತಿಲಿಗೆ ನೀವು ಪೂಜೆ ಮಾಡ್ಕೊತೀರಾ ಅಂತ ಅಂದರೆ ಅಲ್ಲಿ ಸಪ್ರೇಟಾಗಿ 2 ಊದ್ಗಡ್ಡಿನ ತೊಗೊಂಡ್ಬಿಟ್ಟು ನೀವು ಅಲ್ಲಿ ಬೆಳಗ್ಬಿಟ್ಟು ಅಲ್ಲೇ ಇಡಬೇಕಾಗುತ್ತೆ. ಇದೇ ರೀತಿಯೇ ಪ್ರತಿನಿತ್ಯನೂ ಕೂಡ ಮಾಡಬೇಕು. ದೀಪನ ಹಚ್ಕೊಂಡಿದ್ದಾದಮೇಲೆ ಇವಾಗ ಮೊದಲನೇದಾಗಿ ಗಣಪತಿಗೆ ಬೆಳಗೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತೆ ಸರ್ವವಿಘ್ನೋಪಶಾಂತಿಯೇ. ವಿಘ್ನಗಳನ್ನು ನಿವಾರಣೆ ಮಾಡಿ ಅಂತ ಗಣಪತಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿಗೆ ಪ್ರಾರ್ಥನೆ ಆದಮೇಲೆ ನೀವು ರಾಘವೇಂದ್ರ ಸ್ವಾಮಿಗೂ ಕೂಡ ನೀವು ಊದ್ಗಡ್ಡಿಯಿಂದ ಬೆಳಗಬೇಕು.
ಗಣಪತಿ ರಾಘವೇಂದ್ರ ಸ್ವಾಮಿಗೆ ಬೆಳಗಿದಾದ್ಮೇಲೆ ಪುಸ್ತಕಕ್ಕೂ ಕೂಡ ನೀವು ಈ ರೀತಿ ಬೆಳ್ಕೊಳ್ಳಿ. ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳ್ಕೊಳ್ಳಿ. ಮನಸ್ಸಲ್ಲೇ ಹೇಳ್ಕೊಂಡ್ಬಿಟ್ಟು ನೀವು ಆ ಪುಸ್ತಕಕ್ಕೆ ಈ ರೀತಿ ನೀವು ಪೂಜೆನ ಮಾಡ್ಕೊಳ್ಳಿ. ಮತ್ತು ನೈವೇದ್ಯಕ್ಕೆ, ದೀಪಕ್ಕೆ ಎಲ್ಲದಕ್ಕೂ ಕೂಡ ಈ ರೀತಿ ಪೂಜೆನ ಮಾಡಿಕೊಂಡು ಬೆಳ್ಕೊಳ್ಳಿ. ಉದ್ಗಡ್ಡಿಗೆ ಇಟ್ಟಿರೋ ಹೂನ ಇವಾಗ ದೇವ್ರ ಮುಂದೆ ಇಡ್ತಾ ಇದ್ದೀನಿ. ಇವಾಗ ಸಂಕಲ್ಪನ ಮಾಡ್ಕೊಳ್ಳೋಣ. ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡ್ಬಿಟ್ಟು ಈ ರೀತಿ ಕೈಯನ್ನು ಮುಚ್ಕೊಂಡ್ಬಿಟ್ಟು ಸಂಕಲ್ಪನ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆ ಅದನ್ನು ಹೇಳ್ಕೊಳ್ಳಿ ಗಣಪತಿ ಮುಂದೆ. ಯಾವುದೇ ರೀತಿ ವಿಘ್ನಗಳು ಬರ್ದಂಗೆ ಈ ಪುಸ್ತಕವನ್ನು ಪೂರ್ತಿಯಾಗಿ ಬರೆಯೋ ರೀತಿ ನೀವು ಮಾಡಿಕೊಡಪ್ಪ ಅಂತ ಬೇಡ್ಕೊಳ್ಳಿ. ಇದಾದಮೇಲೆ ಈ ಹೂ ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಬೇಕು. ಮತ್ತು ಹೂ ಅಕ್ಷತೆಯನ್ನು ತೊಗೊಂಬಿಟ್ಟು ಮತ್ತೆ ಸಂಕಲ್ಪ ಮಾಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಯವ್ರನ್ನ ನೆನೆಸ್ಕೊಂಡ್ಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೋಸ್ಕರ ಈ ಪುಸ್ತಕವನ್ನು ಬರಿತಾ ಇದ್ದೀರಾ ಅದನ್ನು ಮನಸ್ಫೂರ್ತಿಯಾಗಿ ಹೇಳ್ಕೊಳ್ಳಿ ರಾಘವೇಂದ್ರ ಸ್ವಾಮಿಯವ್ರ ಮುಂದೆ. ರಾಯರ ಮುಂದೆ ಸಂಕಲ್ಪ ಮಾಡ್ಕೊಂಡಿದ್ದಾಗಿದ್ಮೇಲೆ ಅಕ್ಷತೆ ಮತ್ತು ತುಳಸಿನ ನಾನು ಇಲ್ಲಿ ಪುಸ್ತಕದ ಮೇಲೆ ಇಡ್ತಾ ಇದ್ದೀನಿ. ಒಂದು ತಿಳ್ಕೊಳ್ಳಿ, ಸಂಕಲ್ಪ ಮಾಡುವಾಗ, ಪೂಜೆ ಮಾಡುವಾಗ ಅಥವಾ ಪುಸ್ತಕ ಬರೆಯುವಾಗ ಒಂದ್ಸಲ ನೀವು ಕುತ್ಕೊಂಡಾದಮೇಲೆ ಪೂಜೆ ಮುಗಿಯೋವರೆಗೂ ಎದ್ದೇಳಬಾರ್ದು. ಹಾಗೆ ಯಾರೊಂದಿಗೂ ಕೂಡ ನೀವು ಮಾತಾಡಬಾರ್ದು. ಮೌನವಾಗಿದ್ದು ಏಕಾಗ್ರತೆಯಿಂದ ಪೂಜೆನ ಮಾಡಿ. ಬರೀ ನಿಮ್ಮ ಮನಸ್ಸಿನಲ್ಲಿ ರಾಯರೇ ಓಡಾಡ್ತಿರಬೇಕು. ಪೂರ್ತಿ ತನು ಮನದಲ್ಲಿ ರಾಯರೇ ತುಂಬಿರಬೇಕು. ನಿಮ್ಮ ಸಂಕಲ್ಪ ಏನಿದೆ, ನಿಮ್ಮ ಕೋರಿಕೆ ಏನಿದೆ ಅದು ಬಿಟ್ಟರೆ ರಾಯರು ಇದೆರಡೇ ನಿಮ್ಮ ಮನಸ್ಸಿನಲ್ಲಿ ಮತ್ತು ತಲೆಯಲ್ಲಿ ಇರಬೇಕು. ಬೇರೆ ಬೇರೆ ಯೋಚನೆಗಳಿಗೆ ಅವಕಾಶ ಕೊಡಲೇಬೇಡಿ. ಮೌನವಾಗಿರಿ ಆದಷ್ಟು. ನಿಮಗೇನಾದರೂ ರಾಘವೇಂದ್ರ ಸ್ವಾಮಿಯವರ ಅಷ್ಟೋತ್ತರ ಓದೋದಕ್ಕೆ ಬರುತ್ತೆ ಅನ್ನೋದಿದ್ರೆ ನೀವು ಓದ್ಕೋಬೋದು. ಆದರೆ ಸ್ವಲ್ಪ ಕಷ್ಟ ಇದೆ ಅದು ಓದೋದು. ನಿಮಗೆ ಬರುತ್ತೆ ಅನ್ನೋದಿದ್ರೆ ನೀವು ಓದ್ಕೋಬೋದು. ನಿಮಗೆ ಅಷ್ಟೋತ್ತರ ಓದೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಿದ್ರೆ ಓಂ ಶ್ರೀಂ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಹೇಳ್ಕೊಳ್ಳಿ. ಮಂತ್ರನ 108 ಸಲ ಬೇಕಾದರೂ ಹೇಳ್ಕೊಬೋದು. ಬೇಗನೆ ಹೇಳಿಬಿಟ್ಟು ಕೂಡ ಮುಗಿಸ್ಬೋದು. ಇಲ್ಲ ನಿಮಗೆ ಅಷ್ಟೋತ್ತರ ಹೇಳ್ಕೊಳ್ಳೋದಕ್ಕೆ ಚೆನ್ನಾಗಿ ಬರುತ್ತೆ, ಉಚ್ಚಾರಣೆ ಚೆನ್ನಾಗಿ ಮಾಡ್ತೀರಾ ಅನ್ನೋದಿದ್ರೆ ನೋಡಿ ಈ ಥರ ಇರುತ್ತೆ ಅಷ್ಟೋತ್ತರ, ಅದನ್ನು ಕೂಡ ಹೇಳ್ಕೊಬೋದು. ಅಥವಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಆದರೂ ಹೇಳ್ಕೊಬೋದು. ಒಂದು ಸಂಕಲ್ಪ ಓದ್ಕೋಬೇಕಾದ್ರೂ ನೀವು ಬರೀ ನೆಲದ ಮೇಲೆ ಕೂತ್ಕೊಂಡು ಓದಬಾರ್ದು. ಏನಾದರೂ ಒಂದು ಮಣೆನೋ ಅಥವಾ ಚಾಪೆನೋ ಅಥವಾ ಮಡಿ ಬಟ್ಟೆ ಅದನ್ನಾದರೂ ಸರಿನೇ ಹಾಕ್ಕೊಂಬಿಟ್ಟು ನೀವು ಕೂತ್ಕೊಂಡ್ಬಿಟ್ಟು ನೀವು ಇದನ್ನು ಓದ್ಕೋಬೇಕು. ಮತ್ತು ಬುಕ್ಕು ಬರಿಬೇಕಾದ್ರೂ ಅಷ್ಟೇ ಬರೀ ನೆಲದ ಮೇಲೆ ಕೂತ್ಕೊಂಡು ಬರಿಬಾರ್ದು, ನೆನ್ಪಿಟ್ಕೊಳ್ಳಿ. ಇವಾಗ ನಾವು ಪುಸ್ತಕ ಬರೆಯೋದಕ್ಕೆ ಶುರು ಮಾಡೋಣ. 1 ಪೇಜ್ ಕಂಪಲ್ಸರಿಯಾಗಿ ಬರಿಬೇಕು. ಅಥವಾ ನಿಮಗೆ ಸಮಯ ಇದ್ದರೆ 2-3 ಪೇಜ್ ಆ ರೀತಿಯೂ ಬರಿಬೋದು. ನೀವು ಯಾವ ಭಾಷೆಯಲ್ಲಾದರೂ ಬರಿಬೋದು. ಕನ್ನಡದಲ್ಲೇ ಬರಿಬೇಕು ಅಂತ ಏನೂ ಇಲ್ಲ. ನಿಮ್ಮ ಮಾತೃಭಾಷೆನಲ್ಲೂ ಕೂಡ ನೀವು ಬರಿಬೋದು. ಆ ಬುಕ್ನಲ್ಲಿ ಕೂಡ ಕೊಟ್ಟಿರ್ತಾರೆ. ಆಮೇಲೆ ಒಂದೇ ಬುಕ್ಕು ಬರಿಬೇಕು ಅಂತ ಏನೂ ಇಲ್ಲ. ನಿಮಗೆ ಎಷ್ಟು ಬುಕ್ಕಾದರೂ ಸರಿ ಬರಿಬೋದು. ನಾನು ಕೂಡ ಪ್ರತಿ ವರ್ಷವೂ ಕೂಡ 3 ಬುಕ್ಕು ತೊಗೊಂಡು 3 ಬುಕ್ಕು ಬರಿತೀನಿ. ನಾನು ಈ ಥರ ಅಭ್ಯಾಸ ಮಾಡಿಕೊಂಡು ಬಂದಿದ್ದೀನಿ. ನನಗೆ ಒಳ್ಳೆಯದೇ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೂ ಎಷ್ಟು ಬುಕ್ ಆಗುತ್ತೋ ಅಷ್ಟು ನೀವು ಬರಿಬಹುದು. ಪುಸ್ತಕವನ್ನು ಬರೆಯೋದಕ್ಕೆ ಶುರು ಮಾಡೋಣ. ಮೊದಲು ಪುಸ್ತಕಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ 3 ಸಲ. ಮನಸ್ಸಿನಲ್ಲಿ ಬೇಡ್ಕೊಳ್ಳಿ. ಮತ್ತೊಂದು ಸಲ ನಿಮ್ಮ ಮನಸ್ಸಲ್ಲಿ ಏನಿದೆ ಆ ಕೆಲಸ ಬೇಗ ಆಗಲಿ ಅಂತ ಆ ರಾಯರ ಮುಂದೆ ನೀವು ಬೇಡ್ಕೊಳ್ಳಿ. ಪೂಜೆ ಮಾಡಿದಂಥ ಒಂದು ಪುಸ್ತಕನ ತೊಗೊಳ್ಳೋಣ. ತೊಗೊಂಡ್ಬಿಟ್ಟು ನಾವಿವಾಗ ಬರೆಯೋದಕ್ಕೆ ಶುರು ಮಾಡ್ಕೊಳ್ಳೋಣ. ಪುಸ್ತಕನ ತೊಗೊಂಡಾದಮೇಲೆ ಬರೆಯೋಕ್ಕಿಂತ ಮುಂಚೆನೂ ಕೂಡ ಆ ಪುಸ್ತಕನ ಕಣ್ಣಿಗೆ ಒತ್ಕೊಳ್ಳಿ ಭಕ್ತಿಯಿಂದ. ಇದೇ ರಾಘವೇಂದ್ರ ಸ್ವಾಮಿಯವರ ಪುಸ್ತಕ 108 ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಲೇಖನ ಮಹಾಯಜ್ಞ. ಮತ್ತು ಅದ್ರ ಕೆಳಗಡೆ ರಾಘವೇಂದ್ರ ಸ್ವಾಮಿಯವರ ಭಾವಚಿತ್ರ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ಥರ. ಬುಕ್ಕು ಪೂರ್ತಿಯಾಗಿ ಬರೆದಾದ್ಮೇಲೆ ನೀವು ಇಲ್ಲಿ ಕೊಟ್ಟಿರ್ತಾರೆ ಅಡ್ರೆಸ್ನ, ನೀವು ಅದನ್ನು ತುಂಬಬೇಕಾಗುತ್ತೆ. ನೋಡಿ ಈ ಥರ ಬರೆದವರ ವಿಳಾಸ ಅಂತ ಕೊಟ್ಟಿದ್ದಾರಲ್ಲ, ಅಲ್ಲಿ ನಿಮ್ಮ ವಿಳಾಸವನ್ನು ಬರಿಬೇಕಾಗುತ್ತೆ. ಮತ್ತು ನಕ್ಷತ್ರ ಬರಿಬೇಕಾಗುತ್ತೆ ಮತ್ತು ಗೋತ್ರ ಬರಿಬೇಕಾಗುತ್ತೆ. ಅದ್ರ ಕೆಳಗಡೆ ಕಾಮಧೇನು ಕ್ಷೇತ್ರ ಅಂದರೆ ಈ ದೇವಸ್ಥಾನದ ಅಡ್ರೆಸ್ನ ಕೊಟ್ಟಿದ್ದಾರೆ. ಎಷ್ಟೊಂದು ಜನ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ರಿ. ನೋಡಿ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಇದೆ. ಕಾಮಧೇನು ಕ್ಷೇತ್ರ ಶ್ರೀ ರಾಘವೇಂದ್ರ ಲೇಔಟ್ ವಡ್ಡರಹಳ್ಳಿ ಲಕ್ಷ್ಮೀಪುರ ಅಂಚೆ ಬೆಂಗಳೂರು 562162 ಬೆಂಗಳೂರು ಉತ್ತರ ತಾಲೂಕು. ಈ ಥರ ಇದೆ. ಈ ಅಡ್ರೆಸ್ಗೆ ನೀವು ಹೋಗ್ಬೋದು. ಇವಾಗ ಈ ಪುಸ್ತಕನ ಬರೆಯೋದಕ್ಕೆ ಶುರು ಮಾಡ್ಕೊಳ್ಳೋಣ.
ಇವಾಗ ಮೇಲ್ಭಾಗದ ಪುಟದಲ್ಲಿ ಮೊದಲು ನಾವು ಶ್ರೀಮ್ ಅಂತ ಬರ್ಕೊಳ್ಳೋಣ. ನಿಮಗೆ ಗೊತ್ತಿರುತ್ತೆ, ನಾವು ಯಾವುದೇ ಕೆಲಸ ಶುರು ಮಾಡುವಾಗಲೂ ಮತ್ತು ಹೊಸ್ದಾಗಿ ಕೆಲಸ ಪ್ರಾರಂಭ ಮಾಡಬೇಕಾದ್ರೂ ಅಷ್ಟೇ, ಅಥವಾ ಹೊಸ ಪುಸ್ತಕದಲ್ಲಿ ಬರಿಬೇಕಾದ್ರೂ, ಅಥವಾ ನಮ್ಮ ಒಂದು ಪರ್ಸ್ನಲ್ ಡೈರಿ ಅಂತ ನಾವೇನು ಇಟ್ಕೊಂಡಿರ್ತೀವಿ ಆ ಥರ ಬರೆಯುವಾಗಲೂ ಕೂಡ ಶ್ರೀಮ್ ಅಂತ ಬರೆದು ಆಮೇಲೆ ಶುರು ಮಾಡ್ತೀವಿ. ಇದೇ ಥರನೇ ಪುಸ್ತಕದ ಮೇಲೆ, ಅಂದರೆ ರಾಯರ ಪುಸ್ತಕದ ಮೇಲೆ ಶ್ರೀಮ್ ಅಂತ ಬರಿಬೇಕು. ಇಲ್ಲ ಅಂದರೆ ಓಂ ಅಂತ ಆದರೂ ಸರಿ ಬರ್ಕೋಬೋದು. ಆಮೇಲೆ ಪೇಜನ್ನು ಓಪನ್ ಮಾಡಿ ಬರೆಯುವ ಮುಂಚೆ ಮೇಲ್ಭಾಗದಲ್ಲೂ ಕೂಡ, ಅಂದರೆ ಇಲ್ಲಿ ಕೂಡ ಶ್ರೀಮ್ ಅಂತ ಬರಿಬೇಕು. ನೋಡಿ, ಈ ಜಾಗದಲ್ಲಿ ಶ್ರೀಮ್ ಅಂತ ಬರ್ಕೊಳ್ಳಿ. ಇವಾಗ ಶ್ರೀಮ್ ಅಂತ ಬರಿತಾ ಇದ್ದೀನಿ. ಶ್ರೀಮ್ ಅಂತ ಬರೆದಿದ್ದಾದಮೇಲೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆಯೋದಕ್ಕೆ ಶುರು ಮಾಡಬೇಕು. ಬರೆಯುವಾಗಲೂ ಕೂಡ ಮನಸ್ಸಿನಿಂದ ಬರೀರಿ, ಹಾಗೆ ಶ್ರದ್ಧೆಯಿಂದ ಬರಿಬೇಕು. ನಿಮ್ಮ ಸಂಕಲ್ಪ ಮತ್ತು ರಾಯರು ಅಷ್ಟೇ ನಿಮ್ಮ ಬರವಣಿಗೆಯಲ್ಲಿ ಇರಬೇಕು. ಆಮೇಲೆ ಈ ಒಂದು ನಾಮಸ್ಮರಣೆ ಮಾಡ್ತಾ ಬರಿಬೇಕು ಅಷ್ಟೇ. ನಾನು ಕನ್ನಡದಲ್ಲಿ ಬರಿತಾ ಇದ್ದೀನಿ, ಏಕೆಂದರೆ ನಾನು ಕೂಡ ಕನ್ನಡತಿ. ಅದಕ್ಕೋಸ್ಕರ ನೀವು ನಿಮ್ಮ ಮಾತೃಭಾಷೆಯಲ್ಲಿ ಕೂಡ ಬರಿಬೋದು, ಏನೂ ತೊಂದರೆ ಇಲ್ಲ. ದೇವರಿಗೆ ಆ ಭಾಷೆ ಈ ಭಾಷೆ ಜಾತಿ ಭೇದ ಆ ಥರ ಏನೂ ಇಲ್ಲ, ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ನಿಮ್ಮ ಅನುಗುಣವಾಗಿ ಬರಿಬೋದು. ಈ ಪುಸ್ತಕದಲ್ಲೂ ಕೂಡ ಕೊಟ್ಟಿದ್ದಾರೆ, ನೀವು ಯಾವ ಭಾಷೆಲಾದರೂ ಬರಿಬೋದು ಅಂತ. ಆದರೆ ಮಿನಿಮಮ್ 1 ಪೇಜ್ ಬರೀರಿ. ಅರ್ಧ ಬರೆಯುವಾಗ ಯಾರೋ ಪಕ್ಕದ ಮನೆಯವರು ಬಂದರು ಅವ್ರ ಜೊತೆ ಮಾತಾಡಿಕೊಂಡು ಬರೆಯೋದು, ಅಥವಾ ಊರಿಗೆ ಹೋಗುವಾಗ, ಅಂದರೆ ಟ್ರೈನಲ್ಲಿ ಹೋಗುವಾಗ ಟೈಮ್ ಇದೆ ಅಲ್ಲಿ ಬರೆಯೋಣ ಅಂತ ಹೇಳಿ ಆ ರೀತಿ ಎಲ್ಲ ಬರಿಬಾರ್ದು. ನೀವು ಪುಸ್ತಕವನ್ನು ದೇವರ ಮನೆಯಲ್ಲೇ ಇಡಬೇಕು. ಆಮೇಲೆ ನೀವು ಬರೆದಿದ್ದಾದ್ಮೇಲೂ ಕೂಡ ದೇವ್ರ ಮನೆಯಲ್ಲೇ ಇಡಬೇಕು. ಎಲ್ಲೋ ಇಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಾವು ಎಷ್ಟು ಕಾಳಜಿಯಿಂದ ನೋಡ್ಕೊತೀವೋ ಅದೇ ರೀತಿಯೇ ದೇವರಿಗೆ ಸಂಬಂಧಪಟ್ಟಂತೆ ಯಾವುದೇ ಆಗಲಿ ಹಾಗೆ ನೋಡ್ಕೋಬೇಕು. ಅಷ್ಟೇ ಭಯನೂ ಕೂಡ ಇರಬೇಕು. ಇದೇ ರೀತಿ ಎಲ್ಲ ಲೈನ್ಗಳು ಕೂಡ ಬರಿಬೇಕು. 1 ಪೇಜ್ ಬರಿಬೇಕು. ಸಮಯ ಇದ್ದರೆ ಇನ್ನೂ 2-3 ಪೇಜ್ ಬರಿಬೋದು. ಈ ಥರ ಬರ್ಕೊಂಡು ಹೋಗಬೇಕು. ಇನ್ನು ಕೊನೆಯಲ್ಲಿ ಪುಸ್ತಕ ಬರಿದಾದ್ಮೇಲೆ, ಅಂದರೆ ನೀವು ಎಷ್ಟು ಬುಕ್ನ ತೊಗೊಂಡು ಬರೆದಿರ್ತೀರೋ ಅಷ್ಟು ಬುಕ್ ಆದಮೇಲೆ ಪುಸ್ತಕದ ಮೇಲೆ ಇರುವ ಅಡ್ರೆಸ್ನ ತುಂಬಬೇಕು. ನಿಮ್ಮ ಮನೆ ಅಡ್ರೆಸ್ನ ಮತ್ತು ನಕ್ಷತ್ರ ಗೋತ್ರ ಬರಿಬೇಕು. ಆಮೇಲೆ ನೀವು ಎಷ್ಟು ಬುಕ್ ಬರಿತೀರೋ ಅಷ್ಟು ಬುಕ್ನ ನಂಬರ್ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಆದರೆ ಪುಸ್ತಕದಲ್ಲಿ ಎಲ್ಲ ಲೈನ್ಸು ಕಂಪ್ಲೀಟಾಗಿ ಆಗಿದೆಯಾ ಬರೆದಿದ್ದೀರಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅರ್ಧ ಆಗಿರಬಾರ್ದು, ಇನ್ಕಂಪ್ಲೀಟ್ ಬರೆದಿರಬಾರ್ದು. ಆಮೇಲೆ ನೀವು ದೇವಸ್ಥಾನಕ್ಕೆ ಕೊಡಬೇಕು. ನಾನು ಈ 3 ಬುಕ್ ಬರೆದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಕೊಡ್ತೀನಿ. ಅಲ್ಲಿ ಮತ್ತೆ ತುಪ್ಪದ ದೀಪ ಅಂಟಿಸ್ಬಿಟ್ಟು ಪುಸ್ತಕ ಕೊಟ್ಟು ರಾಯರ ದರ್ಶನ ಮಾಡಿಕೊಂಡು ಬರ್ತೀನಿ. ಇನ್ನೊಂದು ವಿಷಯ, ಈ ಬುಕ್ಕು ಬರೆದು ಮುಗಿಸೋವರೆಗೂ ನಾನ್ ವೆಜ್ಜನ್ನು ತಿನ್ನಬಾರ್ದು. ನೀವು ಬೆಳಗ್ಗೆ ಆದರೂ ಬುಕ್ಕನ್ನು ಬರಿಬೋದು, ಅಥವಾ ಸಂಜೆ ಆದರೂ ಬುಕ್ನ ಬರಿಬೋದು. ಒಟ್ಟಿನಲ್ಲಿ ದಿನಕ್ಕೆ ಎಷ್ಟು ಪೇಜ್ ಆದರೂ ಸರಿ ನೀವು ಬರಿಬೋದು. ಒಟ್ಟಿನಲ್ಲಿ ಗುರುವಾರದ ದಿನದಿಂದ ಶುರು ಮಾಡಬೇಕು ಅಷ್ಟೇ. ಆಮೇಲೆ ರೆಗ್ಯುಲರ್ ಆಗಿ ಬರೀರಿ. ಇಲ್ಲ ಏನಾದರೂ ಫಂಕ್ಷನ್ ಇತ್ತು, ಮದುವೆ ಇತ್ತು, ಊರಿಗೆ ಹೋಗಬೇಕು, ಆ ಥರ ಏನಾದರೂ ನಿಮಗೆ ಹೋಗೋದಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಬಂದ ಮೇಲೆ ನೀವು ಬರ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಒಟ್ಟಿನಲ್ಲಿ ಬುಕ್ಕು ಬರೆಯೋದು ಮುಖ್ಯ, ಯಾವಾಗ ಮುಗಿಸೋದು ಅಂತ ಅಲ್ಲ. ಇವಾಗ 1 ಪೇಜ್ ಮುಗಿದ ಮೇಲೆ ಮತ್ತೆ ನೀವು ನಾಳೆಯಿಂದ 2ನೇ ಪೇಜು ನೀವು ಸ್ಟಾರ್ಟ್ ಮಾಡ್ತೀರಾ ಬರೆಯೋದಕ್ಕೆ ಅಂದಾಗಲೂ ಕೂಡ ಶ್ರೀಮಂತ ಮೇಲ್ಗಡೆ ಬರೆದುಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದು. ನಾನು ಕೂಡ ಇದೇ ರೀತಿಯೇ ಪ್ರತಿ ಪೇಜ್ನಲ್ಲೂ ಕೂಡ ಶ್ರೀಮಂತ ಬರೆದುಬಿಟ್ಟು ಆಮೇಲೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ನಾನು ಬರೆಯೋದಕ್ಕೆ ಶುರು ಮಾಡ್ತೀನಿ. 1 ಪೇಜ್ ಮುಗಿದ ಮೇಲೆ ಮತ್ತೆ ನಿಮ್ಮ ಕಣ್ಣಿಗೆ ಒತ್ಕೊಳ್ಳಿ, ನಮಸ್ಕಾರ ಮಾಡ್ಕೊಳ್ಳಿ ಆ ಬುಕ್ಕಿಗೆ. ಆಮೇಲೆ ದೇವ್ರ ಮನೆಯಲ್ಲಿ ಈ ಬುಕ್ಕನ್ನ ಎತ್ತಿಡಿ. ನಾಳೆ ಮತ್ತೆ ಬರೆಯುವಾಗ ನೈವೇದ್ಯ ಇಡಬೇಕು ಅಂತ ಏನೂ ಇಲ್ಲ, ಡೈಲಿ ಇದೇ ರೀತಿಯೇ ಪೂಜೆ ಮಾಡ್ಕೋಬೇಕು ಅಂತ ಏನಿಲ್ಲ. ಪ್ರತಿನಿತ್ಯ ನೀವು ಯಾವ ರೀತಿ ದೀಪನ ಹಚ್ತೀರೋ ಅದೇ ರೀತಿ ದೀಪನ ಹಚ್ಕೊಂಬಿಟ್ಟು ನೀವು ಈ ಬುಕ್ಕನ್ನು ಬರೆಯೋದನ್ನು ನೀವು ಬರ್ಕೊಳ್ತಾ ಹೋಗ್ಬೋದು.
ಇವಾಗ ಫೈನಲ್ ಆಗಿ ಒಂದು ಪೇಜು ಬರೆದು ಮುಗಿಸಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು ಒಂದು ಪೇಜು ಮುಗ್ದಿದೆ ಇವಾಗ ನಂದು. ನೋಡಿ ನಂದು ಹ್ಯಾಂಡ್ ರೈಟಿಂಗ್ ಈ ರೀತಿ ಇದೆ. ಸುಮಾರಾಗಿ ಬಂದಿದೆ ಇವತ್ತು, ಯಾಕೆಂದರೆ ವಿಡಿಯೋ ಮಾಡೋ ಅವಸರದಲ್ಲಿ ನಾನು ಈ ರೀತಿ ಬರೆದಿದ್ದೀನಿ. ಅಷ್ಟು ನೀಟಾಗಿ ಇಲ್ಲ, ಆದರೂ ಸುಮಾರಾಗಿ ಬರೆದಿದ್ದೀನಿ ಅಂತ ಅನ್ಕೊತೀನಿ. ನೋಡಿ ಈ ರೀತಿ ಬರೆದಿದ್ದೀನಿ ನಾನು. ನೀವಿಲ್ಲಿ ನೋಡ್ತಾ ಇರ್ಬೋದು. ನೋಡಿ ಹ್ಯಾಂಡ್ ರೈಟಿಂಗ್ ನಂದು ಈ ಥರ ಇದೆ. ಸುಮಾರಾಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬುಕ್ಕು ಬರೆದಿದ್ದಾಯ್ತು. ಇವಾಗ ಒಂದು ಪೇಜು. ಇವಾಗ ಮತ್ತೆ ನಾನು ದೇವ್ರ ಮನೆಯಲ್ಲಿ ನಾನು ಇಟ್ಟಿದ್ದೀನಿ ಬುಕ್ಕನ್ನ. ಇವಾಗ ನೈವೇದ್ಯ ಮಾಡ್ಕೊತಾ ಇದ್ದೀನಿ. ಒಂದು ಹೂನ ತೊಗೊಂಬಿಟ್ಟು ನೀರಲ್ಲಿ ಹತ್ಕೊಂಬಿಟ್ಟು 3 ಸಲ ಈ ರೀತಿ ನೈವೇದ್ಯವನ್ನು ತೋರಿಸ್ತಾ ಇದ್ದೀನಿ. ಅನಂತರ ಆ ಹೂನ ರಾಯರ ಮುಂದೆ ಹಾಕ್ತಾ ಇದ್ದೀನಿ, ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ತಾ. ಇವಾಗ ಕರ್ಪೂರದ ಆರತಿನ ಮಾಡ್ಕೊಳ್ಳೋಣ, ದೇವರಿಗೆ ಬೆಳಗೋಣ ಇವಾಗ. ಇನ್ನು ಕರ್ಪೂರದ ಆರತಿನ ಮಾಡ್ಕೊಂಡಾದ್ಮೇಲೆ ದೇವರಿಗೆ ಬೆಳಗಿದ್ದಾದ್ಮೇಲೆ ಮತ್ತೆ ಒಂದು ಹೂನ ತೊಗೊಂಬಿಟ್ಟು 3 ಸಲ ನೀರಲ್ಲಿ ಹತ್ಕೊಂಡ್ಬಿಟ್ಟು ಕರ್ಪೂರದ ಆರತಿಗೆ ಪ್ರೋಕ್ಷಣೆ ಮಾಡಬೇಕು. ಆಮೇಲೆ ದೇವರ ಮುಂದೆ ಅಂದರೆ ರಾಯರ ಮುಂದೆ ಹಾಕ್ಬಿಟ್ಟು ಕರ್ಪೂರ ನೀರಾಂಜನಂ ಸಮರ್ಪಯಾಮಿ ಅಂತ ಹೇಳ್ಕೋಬೇಕು. ಇದಾದಮೇಲೆ ನೀವು ಇರೋ ಜಾಗದಲ್ಲೇ ಪ್ರದಕ್ಷಿಣೆ ಹಾಕಿ ಒಂದು 3 ಸಲ. ಆಮೇಲೆ 1 ನಿಮಿಷ ಕೂತ್ಕೊಂಡ್ಬಿಟ್ಟು ಆನಂತರ ಸಮಯ ಇದ್ದರೆ ರಾಯರ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಬನ್ನಿರಿ. ಏಕೆಂದರೆ ಗುರುವಾರ ಶುರು ಮಾಡಿದ್ದೀವಲ್ವಾ, ಅದಕ್ಕೋಸ್ಕರ ಪ್ರತಿದಿನ ಹೋಗಬೇಕು ಅಂತ ಏನೂ ಇಲ್ಲ. ಮೊದಲನೇ ದಿನ ಅಲ್ವಾ, ಅದಕ್ಕೋಸ್ಕರ ಗುರುಗಳ ದಿನ ಗುರುವಾರ ಹೋದರೆ ಸಾಕು ದೇವಸ್ಥಾನಕ್ಕೆ. ಇನ್ನು ಬುಕ್ನ ದೇವಸ್ಥಾನಕ್ಕೆ ಕೊಡುವ ದೇವಸ್ಥಾನದ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ. ಒಂದ್ಸಲಿ ಚೆಕ್ ಮಾಡಿ ನೋಡಿ. ಇಷ್ಟು ಕೂಡ ರಾಯರ ಪುಸ್ತಕ ಬರೆಯುವ ವಿಧಾನದ ಬಗ್ಗೆ ಸರಳವಾಗಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಂ ಶ್ರೀಂ ಗುರು ರಾಘವೇಂದ್ರಾಯ ನಮಃ.